ದೊರಕಿದೆ ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಇದರಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಆಕ್ಟ್ ಗೆ ಸಿಂಪಲ್ ಆಗಿ 2-3 ತಿದ್ದುಪಡಿ ತಂದಿದೆ. ಒಂದು ಏನಂದ್ರೆ, ಈಗ ನಗರ ಪ್ರದೇಶ ಇದರ ಸುತ್ತಮುತ್ತ ಪ್ರದೇಶದಲ್ಲಿ ಉದಾಹರಣೆಗೆ ಬೆಂಗಳೂರಿನಲ್ಲೇ ಈಗ ತಹಶೀಲ್ದಾರರು ಎಸಿ ಯಾವುದೋ ಒಂದು ಎನ್ಕ್ರೋಚ್ಮೆಂಟ್ ಕೇಸನ್ನ ತಗೊಂಡಿರ್ತಾರೆ. ಅವರು ಸೆಕ್ಷನ್ 39, 104, 67 ಈ ಸೆಕ್ಷನ್ಗಳಲ್ಲಿ ಎನ್ಕ್ರೋಚ್ಮೆಂಟ್ ರಿಮೂವಲ್ಗೆ ಅವ್ರಿಗೆ ಅಧಿಕಾರ ಇದೆ. ಅವರು ಪ್ರೊಸೀಡಿಂಗ್ ಮಾಡ್ತಾ ಇರ್ತಾರೆ. ಎನ್ಕ್ರೋಚ್ಮೆಂಟ್ ರಿಮೂವಲ್ ಆಗೋ ಟೈಮ್ಗೆ ಏನ್ ಮಾಡ್ತಾರೆ, ಈ ತಹಶೀಲ್ದಾರರು ಎಸಿ ಡಿಸಿನ ಕೈ ಕಟ್ಟಾಕ್ಬೇಕು ಅಂತೇಳಿ ಹೋಗ್ಬಿಟ್ಟು ಸ್ಪೆಷಲ್ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕ್ಬಿಡ್ತಾರೆ. ಆವಾಗ ಸಬ್ ಜುಡಿಸ್ ಅಂತ ಹೇಳ್ಬಿಟ್ಟು ಅಲ್ಲಿ ತಗಲಾಕ್ಬಿಟ್ಟು ಅದು ಹೊರಗಡೆ ಬರೋಷ್ಟೊತ್ತಿಗೆ 5 ವರ್ಷ ಆಗುತ್ತೆ. ಇಲ್ಲಿ ಅಷ್ಟೊತ್ತಿಗೆ ಇವರು ಇರಲ್ಲ, ನಾನು ಇರಲ್ಲ, ಅವರು ಇರಲ್ಲ, ಯಾರು ಇರಲ್ಲ, ಮತ್ತ ಹಂಗೆ ಮುಂದುವರಿತದೆ. ಸೊ ಅದಕ್ಕೆ ನಾವ್ ಏನ್ ಹೇಳ್ತಾ ಇದೀವಿ, ಎಲ್ಲಿ ತಹಶೀಲ್ದಾರರು ಎಸಿ ಡಿಸಿ ಆಲ್ರೆಡಿ ಎವಿಕ್ಷನ್ ಪ್ರೊಸೆಸ್ ಅನ್ನ ಶುರು ಮಾಡಿದ್ದಾರೆ ಅಂತ ಕಡೆ ಸ್ಪೆಷಲ್ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ನವರು ಅದನ್ನ ಕೇಸ್ ತಗೊಳ್ಳೋಗಿಲ್ಲ. ಇವರು ಕೆಲಸ ಮಾಡಿದ ಮೇಲೆ ಕೇಸ್ ತಗೊಳ್ಬಹುದು ಅಂತ ನಾವು ಇವ್ರಿಗೆ ಸ್ವಲ್ಪ, ಯಾಕೆಂದ್ರೆ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಭೂ ಒತ್ತುವರಿಯನ್ನ ತೆರವು ಮಾಡೋದು ಕಂದಾಯ ಇಲಾಖೆಯ ಕೆಲಸ ಅನ್ನೋ ವಿಷಯವನ್ನ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದಾವೆ. ಇದೇನಾಗುತ್ತೆ, ಕನ್ಕರೆಂಟ್ ಆಗ್ಬಿಟ್ಟು ಅವ್ರ ಮೇಲೆ ಇವ್ರು ಹಾಕ್ಬಿಟ್ಟು, ಸರ್ ಅಲ್ಲಿ ಯಾರೋ ಒಂದು ಕೋರ್ಟ್ ನೋಟಿಸ್ ಬಂದಿದೆ ಸರ್ ಅಂತೇಳಿ ಇಲ್ಲಿ ತಪ್ಪಿಸ್ಕೊಳ್ತಾರೆ. ಹಾಗಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ವೇರ್ ಪ್ರಾಸೆಸ್ ಇಸ್ ಇನಿಷಿಯೇಟೆಡ್ ಅಲ್ಲಿ ಅವರು ಪ್ರಾಸೆಸ್ ಕಂಪ್ಲೀಟ್ ಮಾಡಬೇಕು. ಆನಂತರ ಯಾರಾದ್ರೂ ಬಾಧಿತರಿದ್ರೆ ಅವರು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಗೆ ಆನಂತರ ಹೋಗಬಹುದು ಅನ್ನೋದು ತರ್ತಾ ಇದ್ದೇವೆ. ಎರಡನೇದು ಒಂದು ಸಣ್ಣ ತಿದ್ದುಪಡಿ ಏನಂದ್ರೆ, ಅವರನ್ನ ಇಲ್ಲಿ ಏನು ನಮ್ಮ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಇದೆಯಲ್ಲ, ಸ್ಪೆಷಲ್ ಕೋರ್ಟ್, ಅದರಲ್ಲಿ ಅಪಾಯಿಂಟ್ ಮಾಡುವಂತಹದ್ದು ಗವರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ. ಅಲ್ಲಿನ ಸಬಾರ್ಡಿನೇಟ್ ಸ್ಟಾಫ್, ಸಪೋರ್ಟ್ ಸ್ಟಾಫ್ ಅನ್ನ ಅಂತ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನ್ ಬರುತ್ತೆ ಅಂದ್ರೆ, ಅವರು ಹೈಕೋರ್ಟ್ ಎಂಪ್ಲಾಯೀಸ್ ಅನ್ನೋ ಅರ್ಥ ಬರುತ್ತೆ. ಅದನ್ನ ಅಪಾಯಿಂಟಿಂಗ್ ಅಥಾರಿಟಿ ಗವರ್ಮೆಂಟ್ ಸಬಾರ್ಡಿನೇಟ್ ಸ್ಟಾಫ್, ಜುಡಿಷಿಯಲ್ ಅವರು ಇವರು ಬೆಂಚಲ್ಲಿ ಕೂತ್ಕೊಳ್ಳೋರ ಬಗ್ಗೆ ಯಾವುದೂ ಇಲ್ಲ. ಈ ಕ್ಲರ್ಕಲ್ ಸ್ಟಾಫ್ ಇರ್ತಾರಲ್ಲ ಅವರು ದೇ ವಿಲ್ ಬಿ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಅನ್ನೋ ತರ ಒಂದು ಡೆಫಿನೇಷನ್ ಅನ್ನ ಇದರಲ್ಲಿ ತಗೊಂಡ್ ಬರ್ತಾ ಇದ್ದೇವೆ ಸಭಾಧ್ಯಕ್ಷರೇ. ಇವೆರಡು ಸಣ್ಣ ವಿಷಯಗಳು, ಇದಕ್ಕೆ ಅನುಮೋದನೆಯನ್ನ ಕೊಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಸದನ. ಇದರಲ್ಲಿ ಏನಾದ್ರೂ ನೌಕರರಿಗೆ ಪನಿಷ್ಮೆಂಟ್ ಏನಾನ ಇದು ಮಾಡಿ? ಇದರಲ್ಲಿ ಆಗ್ಲೇ ಆಯ್ತು ಅದು ಇದರಲ್ಲಿಲ್ಲ. ಬೇಕಾದ್ರೆ ಅದು ಕ್ಲಾರಿಫಿಕೇಶನ್ ಕೊಡ್ತೇನೆ. ಹಿಂದೆ ನಾವು ಫಸ್ಟ್ ಅಮೆಂಡ್ಮೆಂಟ್ ಬಿಲ್ ಏನ್ ತಗೊಂಡ್ವಿ, ಅದರಲ್ಲಿ ಸ್ವಲ್ಪ ಏನು ಆಕ್ಟ್ಸ್ ಡನ್ ಇನ್ ಗುಡ್ ಫೇತ್ ಅಂತ ಒಂದು ಪ್ರೊಟೆಕ್ಷನ್ ಇದೆ. ಅದಕ್ಕೆ ತಿದ್ದುಪಡಿಯನ್ನ ತಂದಿದ್ವಿ. ಆ ತಿದ್ದುಪಡಿ ಕೆಲವರಿಗೆ ಆತಂಕಕ್ಕೆ ಎಡೆಮಾಡಿಕೊಟ್ಟಿತ್ತು. ಅದನ್ನ ನಾವು ಸರಳೀಕರಣ ಮಾಡಿ ಅದರಲ್ಲಿ ವಿಲ್ಫುಲ್ ಆಗಿ ಕಾನೂನಿಗೆ ವಿರುದ್ಧವಾಗಿ ಗೊತ್ತಿದ್ದು ವಿರುದ್ಧವಾಗಿ ಆದೇಶ ಮಾಡಿದ್ರೆ ಅಂತದಕ್ಕೆ ಗುಡ್ ಫೇತ್ ಪ್ರೊಟೆಕ್ಷನ್ ಸಿಗೋದಿಲ್ಲ ಅಂತ ಸಿಂಪ್ಲಿಫೈ ಮಾಡಿದ್ದೇವೆ. ನಾವು ವಿತ್ ಅಮೆಂಡ್ಮೆಂಟೇ ನಾವು ಟೇಬಲ್ ಮಾಡಿದ್ದೇವೆ. ಮಾನ್ಯ ಸದಸ್ಯರು ಪ್ರಶ್ನೆ ಎತ್ತಿದ್ರು, ಆದ್ರೆ ನಾವು ಆ ಬಿಲ್ ಅನ್ನ ಟೇಬಲ್ ಮಾಡುವಾಗಲೇ ವಿತ್ ಅಮೆಂಡ್ಮೆಂಟ್ ಟೇಬಲ್ ಮಾಡಿ ಸರಳೀಕರಣ ಮಾಡಿದ್ದೇವೆ. ಹಾಗಾಗಿ ಈಗ ಅದರಲ್ಲಿ ಸಾರಾಂಶ ಏನಂದ್ರೆ, ಪೂರ್ತಿನೂ ನಾವಿಲ್ಲ, ಒಂದು ಎಚ್ಚರಿಕೆ ಕೊಟ್ಟಿದ್ದೇವೆ. ನೀವು ಕಾನೂನು ಗೊತ್ತಿದ್ದು ಕೂಡ ಕಾನೂನಿಗೆ ವಿರುದ್ಧವಾಗಿ ಆದೇಶ ಮಾಡಿದ್ರೆ ನಿಮ್ಗೆ ಪ್ರೊಟೆಕ್ಷನ್ ಸಿಗೋದಿಲ್ಲ ಅಂತೇಳಿ ಅಷ್ಟು ಮಟ್ಟಿಗೆ ಮಾತ್ರ ಒಂದು ಎಚ್ಚರಿಕೆ ಸಂದೇಶ ಕೊಟ್ಟಿದ್ದೇವೆ. ಈ ಕಾನೂನನ್ನ ಮುಂದೆ ಸಮಗ್ರವಾಗಿ ಮರುಪರಿಶೀಲನೆ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ದೇವೆ. ಆವಾಗ ಉಳಿದಿದ್ದ ಕೆಲಸವನ್ನ ತೆಗೆದುಕೊಳ್ತೇವೆ.